ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶುಕ್ರವಾರ. ನಾನು ಎಂಸಿ ಗುರುಶಾಂತಪ್ಪ. ಸುದ್ದಿಗಳ ವಿವರ. ವಿದ್ಯಾರ್ಥಿಗಳು ಕನ್ನಡ ದಿನಪತ್ರಿಕೆ ಓದುವ ಅಭ್ಯಾಸ ರೂಢಿಸಿಕೊಳ್ಳಬೇಕು ಎಂದು ಕೊಪ್ಪ ಯಡಿಗೆರೆ ಸೌಹಾರ್ದ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕ ರಾಮಣ್ಣ ಭಂಡಾರಿ ಕರೆ ನೀಡಿದರು. ಅವರು ಗುರುವಾರ ತಾಲೂಕಿನ ಗಡಿಭಾಗದ ಕುದುರೆಗುಂಡಿಯ ಕೆಪಿಎಸ್ ಪ್ರೌಢಶಾಲೆಯಲ್ಲಿ ಕೊಪ್ಪ ಯಡಿಗೆರೆ ಸೌಹಾರ್ದ ಸಹಕಾರ ಸಂಘದ ಪ್ರಾಯೋಜಕತ್ವದಲ್ಲಿ ಕನ್ನಡಪ್ರಭ ಯುವ ಆವೃತ್ತಿ ಬಿಡುಗಡೆಗೊಳಿಸಿ ಮಾತನಾಡಿದರು. ದಿನಪತ್ರಿಕೆ ಓದುವುದರಿಂದ ಸಾಮಾನ್ಯ ಜ್ಞಾನ ಹೆಚ್ಚಾಗಲಿದೆ. ಕಳೆದ 2 ವರ್ಷದಿಂದ ಕೊಪ್ಪ ಯಡಿಗೆರೆ ಸೌಹಾರ್ದ ಸಹಕಾರ ಸಂಘವು ಕುದುರೆಗುಂಡಿ ಪ್ರೌಢಶಾಲೆಗೆ ಯುವ ಆವೃತ್ತಿ ನೀಡುತ್ತಾ ಬಂದಿದೆ. ನಾವು ಉಚಿತವಾಗಿ ನೀಡಿದ ಕನ್ನಡಪ್ರಭ ಯುವ ಆವೃತ್ತಿಯನ್ನು ಪ್ರತಿದಿನ SSLC ವಿದ್ಯಾರ್ಥಿಗಳು ಓದಬೇಕು ಎಂದು ಸಲಹೆಯನ್ನ ನೀಡಿದರು. ಕನ್ನಡ ಪತ್ರಿಕೆಯ ಎನ್ಆರ್ಪುರ ತಾಲೂಕು ವರದಿಗಾರ ಯಡಿಗೆರೆ ಮಂಜುನಾಥ್ ಪ್ರಾಸ್ತಾವಿಕವಾಗಿ ಮಾತನಾಡಿ, SSLC ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕನ್ನಡಪ್ರಭ ಪತ್ರಿಕೆಯು ಯುವ ಆವೃತ್ತಿಯನ್ನು SSLC ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ. ಯುವ ಆವೃತ್ತಿಯಲ್ಲಿ SSLCಗೆ ಸಂಬಂಧಪಟ್ಟಂತೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಮಾರ್ಗಸೂಚಿಗಳಿವೆ. ಪ್ರತಿನಿತ್ಯ ದಿನಪತ್ರಿಕೆ ಓದುತ್ತಾ ಬಂದರೆ ಪ್ರಚಲಿತ ವಿಷಯ, ರಾಜ್ಯ, ದೇಶ, ವಿದೇಶಗಳ ಸುದ್ದಿ ತಿಳಿಯಲಿದೆ. ಟಿವಿ, ಮೊಬೈಲ್ ಬಂದಿದ್ದರೂ ಈಗಲೂ ಕೂಡ ಕನ್ನಡ ದಿನಪತ್ರಿಕೆಗಳೇ ನಿಖರವಾದ ಸುದ್ದಿಗಳನ್ನು ನೀಡುತ್ತಿದೆ ಎಂದರು. ಕುದುರೆಗುಂಡಿ ಕೆಪಿಎಸ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಧನಂಜಯ ಮೇದೂರ ಮಾತನಾಡಿ, ಕನ್ನಡಪ್ರಭ ದಿನಪತ್ರಿಕೆಯು ಸುದ್ದಿಯ ಜೊತೆಗೆ ಸಮಾಜಮುಖಿ ಕೆಲಸ ಮಾಡುತ್ತಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಬೇರೆ ಬೇರೆ ಅಭಿರುಚಿ ಇರುತ್ತದೆ. ನಿಮ್ಮ ಅಭಿರುಚಿಗೆ ತಕ್ಕಂತೆ ಕನ್ನಡ ದಿನಪತ್ರಿಕೆಗಳಲ್ಲಿ ಬರುವ ಸುದ್ದಿಗಳನ್ನು ಓದಬೇಕು ಎಂದರು. ಸಭೆಯ ಅಧ್ಯಕ್ಷತೆಯನ್ನು ಕುದುರೆಗುಂಡಿ ಕೆಪಿಎಸ್ ಪ್ರೌಢಶಾಲೆಯ SDMC ಅಧ್ಯಕ್ಷ ಪಾಪಣ್ಣ ವಹಿಸಿದ್ದರು. ವೇದಿಕೆಯಲ್ಲಿ ದೈಹಿಕ ಶಿಕ್ಷಕ ಪ್ರಕಾಶ್ ಇದ್ದರು. ಇದೇ ಸಂದರ್ಭದಲ್ಲಿ ಕನ್ನಡ ಪ್ರಭ ಯುವ ಆವೃತ್ತಿ ಪ್ರಾಯೋಜಕತ್ವ ವಹಿಸಿರುವ ಯಡಿಗೆರೆ ಸೌಹಾರ್ದ ಸಹಕಾರ ಸಂಘದ ನಿರ್ದೇಶಕ ರಾಮಣ್ಣ ಭಂಡಾರಿ ಅವರನ್ನು ಗೌರವಿಸಲಾಯಿತು. ವಿದ್ಯಾರ್ಥಿಗಳಾದ ಕುಮಾರಿ ಶ್ರೇಯ ಹಾಗೂ ಪ್ರಣಮ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಶಿಕ್ಷಕಿ ವಾಣಿ ಸ್ವಾಗತಿಸಿದರು. ಶಿಕ್ಷಕಿ ಜ್ಯೋತಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂಸ್ಥೆ ಬಹುಶಃ ನನಗೆ ಒಂದು ಸಂದರ್ಭ ಅಂತ ಒಂದು ದಿವಸ ಬಿಟ್ಟರೆ 22 ವರ್ಷ ತುಂಬುತ್ತೆ ಸಂಸ್ಥೆ. 4ನೇ ತಾರೀಕಿಗೆ ಬಹುಶಃ 22 ವರ್ಷ ತುಂಬುತ್ತೆ. ಈ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ತುಂಬ ಹೆಮ್ಮೆ ಅನಿಸುತ್ತೆ. ಇದು ಬಹುಶಃ ಪ್ರಾಮಾಣಿಕ ವರದಿಗಾರರಂತ ಶ್ರೀಯುತ ಮಂಜಣ್ಣನವರೇ ಹಾಗೂ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಂಘದಿಂದ ಕಳೆದ ವರ್ಷವೂ ಸಹ ನಮ್ಮ SLCಯ ಎಲ್ಲ ವಿದ್ಯಾರ್ಥಿಗಳಿಗೆ ಪತ್ರಿಕೆಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಗಿತ್ತು. ಅದೇ ರೀತಿ ನರಸಿಂಹರಾಜಪುರ ತಾಲೂಕಿನ ಹಳ್ಳಿಬೈಲು ಸಮೀಪದ ಸೇತುವೆಯಿಂದ 30 ಅಡಿ ಕೆಳಗೆ ಕಾರೊಂದು ಉರುಳಿ ಬಿದ್ದ ಘಟನೆ ಬುಧವಾರ ರಾತ್ರಿ 8 ಗಂಟೆಗೆ ನಡೆದಿದ್ದು, ಕಾರು ಚಲಾಯಿಸುತ್ತಿದ್ದ ಕಾರಿನ ಮಾಲೀಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳಸ ಸಮೀಪದ ಹಿರೇಬೈಲಿನ ರಮೇಶ್ ಎಂಬುವರು ಬೆಳ್ಳೂರು ಸಮೀಪದ ಕಣೇಬೈಲಿನ ತಮ್ಮ ಸಂಬಂಧಿಕರ ಮನೆಗೆ ಬರುತ್ತಿದ್ದು, ಬುಧವಾರ ರಾತ್ರಿ 8:30 ಗಂಟೆಗೆ ಸುಮಾರಿಗೆ ಸೇತುವೆ ಹತ್ತಿರ ಬಂದಾಗ ನಿಯಂತ್ರಣ ತಪ್ಪಿ ಸೇತುವೆಯಿಂದ ಕಾರು ಸುಮಾರು 30 ಅಡಿ ಕೆಳಗೆ ಉರುಳಿ ಬಿದ್ದಿದೆ. ಕಾರಿನಲ್ಲಿ ರಮೇಶ್ ಒಬ್ಬರೇ ಇದ್ದರು. ಕಾರು ಬಿದ್ದ ಶಬ್ದ ಕೇಳಿ ಸ್ಥಳೀಯರು ಆಗಮಿಸಿ ಕಾರಿನಿಂದ ರಮೇಶ್ ಅವರನ್ನು ಎತ್ತಿದ್ದಾರೆ. ನಂತರ ಚಿಕಿತ್ಸೆಗಾಗಿ ಕೊಪ್ಪ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸೊಂಟಕ್ಕೆ ಪೆಟ್ಟಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರು ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಹಳ್ಳಿಬೈಲು ಸೇತುವೆಯ ಪ್ರಾರಂಭದಲ್ಲಿ ಹಾಗೂ ಕೊನೆಯಲ್ಲಿ ಯಾವುದೇ ಕೈಪಿಡಿಗಳು ಇಲ್ಲದೆ ಇರುವುದರಿಂದ ಇಲ್ಲಿ ಅಪಘಾತಗಳು ಹೆಚ್ಚಾಗಿ ಸಂಭವಿಸುತ್ತದೆ. ಆದ್ದರಿಂದ ಸೇತುವೆ ಎರಡೂ ಭಾಗದಲ್ಲೂ ಕೈಪಿಡಿ ಹಾಕಿದರೆ ಅಪಘಾತ ತಪ್ಪಿಸಬಹುದು. ಈ ಹಿಂದೆಯೂ ಈ ಜಾಗದಲ್ಲಿ ಬೈಕ್ ಉರುಳಿ ಬಿದ್ದಿತ್ತು. ಸೇತುವೆಯ ಮುಂಭಾಗ ಹಾಗೂ ಹಿಂಭಾಗದಲ್ಲಿ ಕೈಪಿಡಿ ಮಾಡಿಕೊಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ.
21 ವರ್ಷದ ಒಳಗಿನ ಮಕ್ಕಳಿಗೆ ತಂಬಾಕು ಉತ್ಪನ್ನ ಮಾರಾಟ ಮಾಡಬಾರದು, ಮಾರಾಟ ಮಾಡಿದರೆ ಕಾನೂನು ರೀತಿಯ ಅಪರಾಧವಾಗುತ್ತದೆ ಎಂದು ಪೊಲೀಸ್ ಆರಕ್ಷಕ ನಿರೀಕ್ಷಕ ಶ್ರೀಧರ್ ಸೂಚನೆಯನ್ನು ನೀಡಿದರು. ಅವರು ಬುಧವಾರ ಸಿಂಸೆ ಕೈಮರ ಭಾಗದಲ್ಲಿ ಆರೋಗ್ಯ ಇಲಾಖೆ, ಪೊಲೀಸ್ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ತಂಡದಿಂದ ವಿವಿಧ ಅಂಗಡಿ, ಹೋಟೆಲ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಮಾತನಾಡಿದರು. ನಕಲಿ ಉತ್ಪನ್ನಗಳ ಬಗ್ಗೆ ಅಂಗಡಿಯವರು ಹೆಚ್ಚು ಗಮನ ನೀಡಬೇಕು, ಅಮಲು ಬರುವಂತಹ ಪದಾರ್ಥಗಳನ್ನು ಮಾರಾಟ ಮಾಡಬಾರದು ಎಂದು ತಾಕೀತು ಮಾಡಿದರು. ಹಿರಿಯ ಆರೋಗ್ಯ ನಿರೀಕ್ಷಕ ದರ್ಶನ್ ಮಾತನಾಡಿ, ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಶಾಲಾ ಆವರಣದ ಸುತ್ತಮುತ್ತ 100 ಮೀಟರ್ ಒಳಗೆ ತಂಬಾಕು ಮಾರಾಟ ಮಾಡಬಾರದು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಯೋಜಕ ಬಿ ರಂಗಪ್ಪ, ಗೃಹ ರಕ್ಷಕ ದಳದ ಸಿಬ್ಬಂದಿ ನಾಗರತ್ನ ಇದ್ದರು. ವಂದನೆಗಳು.